ಚಂದನ್ ನಿವೇದಿತಾಗೆ ವಿಚ್ಛೇದನ ಮಂಜೂರಾಗಿದೆ. ಸುಮಾರು 4 ವರ್ಷಗಳ ದಾಂಪತ್ಯ ಜೀವನಕ್ಕೆ ಇದೀಗ ಈ ಜೋಡಿ ಅಂತ್ಯ ಹಾಡಿದೆ. ಚಂದನ್ ನಿವೇದಿತಾಗೆ ವಿಚ್ಛೇದನ ಮಂಜೂರಾಗಿದೆ. 4 ವರ್ಷಗಳ ದಾಂಪತ್ಯ ಜೀವನಕ್ಕೆ ಇದೀಗ ಈ ಜೋಡಿ ಅಂತ್ಯ ಹಾಡಿದೆ. ಕೌಟುಂಬಿಕ ಕೋರ್ಟ್ನಿಂದ ಇಬ್ರು ಕೂಡ ವಿಚ್ಛೇದನ ಪಡೆದಿದ್ದಾರೆ. ಇದೀಗ ವಿಚ್ಛೇದನ ಮಂಜೂರಾಗಿದೆ. ಬೆಂಗಳೂರಿನ 2ನೇ ಹೆಚ್ಚುವರಿ ಕೌಟುಂಬಿಕ ಕೋರ್ಟ್ ವಿಚ್ಛೇದನ ಮಂಜೂರು ಮಾಡಿದೆ. ಬೆಂಗಳೂರಿನ 2ನೇ ಹೆಚ್ಚುವರಿ ಕೌಟುಂಬಿಕ ಕೋರ್ಟ್ ಇದೀಗ ಚಂದನ್ ಹಾಗೂ ನಿವೇದಿತಾಗೆ ವಿಚ್ಛೇದನ ಮಂಜೂರು ಮಾಡಿದೆ. ಸುಮಾರು 4 ವರ್ಷಗಳ ಕಾಲ ಚಂದನ್ ಹಾಗೇನೆ ನಿವೇದಿತಾ ಗೌಡ ದಾಂಪತ್ಯ ಜೀವನವನ್ನ ನಡೆಸಿದ್ರು. ಆದರೆ ಇದೀಗ ಗೊತ್ತಾಗಿರುವಂತಹ ಮಾಹಿತಿಯ ಪ್ರಕಾರ ಇವರಿಬ್ಬರೂ ಕೂಡ ವಿಚ್ಛೇದನವನ್ನ ಪಡೆದಿದ್ದಾರೆ. ಕೌಟುಂಬಿಕ ಕೋರ್ಟ್ನಿಂದ ವಿಚ್ಛೇದನ ಮಂಜೂರಾಗಿದೆ. ಬೆಂಗಳೂರಿನ 2ನೇ ಹೆಚ್ಚುವರಿ ಕೌಟುಂಬಿಕ ಕೋರ್ಟ್ ಇದೀಗ ಇವರಿಬ್ಬರಿಗೆ ವಿಚ್ಛೇದನವನ್ನ ಮಂಜೂರು ಮಾಡಿದೆ. ಚಂದನ್ ಹಾಗೇನೆ ನಿವೇದಿತಾ ಗೌಡ ಸಾಕಷ್ಟು ರಿಯಾಲಿಟಿ ಶೋನಲ್ಲೂ ಕೂಡ ಭಾಗವಹಿಸಿದ್ರು. ಅಷ್ಟೇ ಅಲ್ಲ, ಬಿಗ್ ಬಾಸ್ನಲ್ಲಿ ಇವರಿಬ್ಬರ ಪರಿಚಯ ಆಗಿತ್ತು. ಆ ಬಳಿಕ ಇಬ್ರು ಕೂಡ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ರು. ಇನ್ನೊಂದು ವಿಚಾರ ಅಂತಂದ್ರೆ, ಮೈಸೂರಿನಲ್ಲಿ ದಸರಾ ನಡೆದಿರುವಂತಹ ಸಂದರ್ಭದಲ್ಲಿ ಆ ಮೈಸೂರಿನ ಸಾಂಸ್ಕೃತಿಕ ವೇದಿಕೆ ಏನಿದೆ ಅಲ್ಲೇ ಚಂದನ್ ನಿವೇದಿತಾಗೆ ಪ್ರಪೋಸ್ ಮಾಡಿದ್ರು. ಆ ಬಳಿಕ ಮದುವೆ ಕೂಡ ನಿಗದಿಯಾಗಿತ್ತು. ಇಬ್ರು ಕೂಡ ಮದುವೆಯಾಗಿದ್ರು. ಇದೀಗ 4 ವರ್ಷದ ದಾಂಪತ್ಯ ಜೀವನ ಇದೀಗ ಅಂತ್ಯ ಆಗಿದೆ. ರ್ಯಾಪರ್ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಸೋಷಿಯಲ್ ಮೀಡಿಯಾದಲ್ಲೂ ತುಂಬಾನೇ ಆಕ್ಟಿವ್ ಆಗಿದ್ರು. ಸದಾ ರೀಲ್ಸ್ ಮಾಡ್ತಲೇ ಹಲ್ಚಲ್ ಎಬ್ಬಿಸಿದ್ರು.